ಬರ್ತಿದ್ದಾಳೆ ಇಲ್ಲಿಗೆ. ಇವಳೇನಾದ್ರೂ ನಂಗೆ ನೋಡಿದ್ರೆ ಕೆಲಸ ಕೆಟ್ಟೋಗುತ್ತೆ ಇವಾಗ. ಅರ್ಪಿತವ್ರು ಬನ್ನಿ ಬನ್ನಿ ಬನ್ನಿ, ಬಡವ್ರ ಮನೆಗೆ ಭಾಗ್ಯ ಬಂದಂಗಾಯ್ತು. ತುಂಬ ಚೆನ್ನಾಗಿ ಮಾತಾಡ್ತೀರಾ. ಇಷ್ಟು ದೊಡ್ಡ ಶ್ರೀಮಂತರಾದರೂ ಬಡವರು ಅಂತ ಹೇಳ್ಕೊತೀರಾ? ಹಾಗೇನು ಇಲ್ಲ, ಕುಡಿಯೋಕೆ ಅಂತ ಅಂತೀರಾ? ಅದೆಲ್ಲ ಏನು ಬೇಡ. ಎಲ್ಲಿ ಜಾಸ್ಮಿನ್ ಇಲ್ವಾ? ಒಂದು ನಿಮಿಷ ಕರಿತೀರಿ. ಜಾಸ್ಮಿನ್, ಜಾಸ್ಮಿನ್. ಏನಜ್ಜಿ? ಒಂದು ನಿಮಿಷ ಬಾ ಅಮ್ಮ ಇಲ್ಲಿ. ಏನಜ್ಜಿ ಕರೆದದ್ದು? ಇವ್ರನ್ನ ನಿನ್ನ ನೋಡೋದಕ್ಕಿಂತ ನಿಮ್ಮ ಡ್ಯಾಡಿ ಕಳಿಸಿದ್ದಾರೆ. ಇವ್ರ ಹೆಸರು ಅರ್ಪಿತಾ ಅಂತ. ಬಾ ಮಾತಾಡ್ಸೋ. ಹಾಯ್, ಗ್ಲಾಡ್ ಟು ಮೀಟ್ ಯು. ನನಗೂ ನಿನ್ನ ಮೀಟ್ ಮಾಡಿ ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು. ನಿನ್ನ ತಂದೆ ನಿನ್ನ ಬಗ್ಗೆ ತುಂಬ ಹೊಗಳ್ತಾ ಇದ್ರು. ನೀನು ಅಂದರೆ ನಿನ್ನ ತಂದೆಗೆ ತುಂಬ ಪ್ರೀತಿ ಅನಿಸುತ್ತೆ. ಅದಕ್ಕೆ ನಿನಗೋಸ್ಕರ ನಿನ್ನ ಹೆಸರಲ್ಲೇ ಹೊಸ ಬಿಸ್ನೆಸ್ ಶುರು ಮಾಡ್ತಿದ್ದಾರೆ. ಐ ನೋ, ಹಿ ಲವ್ಸ್ ಮಿ ಅ ಲಾಟ್. ನೀವೀಗ ಬಂದದ್ದು? ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಹೊರಗೆ ಹೋಗೋಣವಾ? ಯಾವ ವಿಚಾರದ ಬಗ್ಗೆ? ಓಹ್, ಬಿಸ್ನೆಸ್ದಾ? ಬಿಸ್ನೆಸ್ ವಿಷಯ ಅಲ್ಲ ಜಾಸ್ಮಿನ್, ಅದಿನ್ನೂ ಡಿಸೈಡೇ ಆಗಿಲ್ಲ. ಅವರು ನಿನ್ನ ಹತ್ರ ಏನೋ ಬೇರೆ ಮಾತಾಡ್ಬೇಕಂತೆ. ಅವ್ರ ಜೊತೆ ಹೋಗ್ಬಿಟ್ಟು ಪಾಪ. ಅಲ್ಲ ಅಜ್ಜಿ, ಅಜ್ಜಿ ಡ್ಯಾಡ್ ಫೋನ್ ಮಾಡಿದ್ದಾರೆ. ಏನ್ ಡ್ಯಾಡ್, ನೀವು ಹೀಗೆ ಮಾಡ್ಬೋದಾ? ಅಲ್ಲ, ನಂಗೆ ಒಂದು ಮಾತು ಹೇಳ್ದೆ ನೀವು ದುಬೈಗೆ ಹೋಗೋದಾ? ನನ್ಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ಓಕೆ ಡ್ಯಾಡ್, ನಾನು ನಿಮ್ಮ ಮಾತು ಕೇಳದೆ ಇರ್ತೀನಾ? ಸರಿ, ಮತ್ತೆ ನೀವು ಯಾವಾಗ ವಾಪಸ್ ಬರ್ತೀರಾ? ಹೌದಾ, ಸರಿ. ಹಾಗೆ ಒಂದು ವಿಷಯ, ಅರ್ಪಿತಾ ಅನ್ನೋರು ಮನೆಗೆ ಬಂದಿದ್ದಾರೆ. ಅವ್ರ ಜೊತೆ ನಾನು ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ ಸರಿ, ನಾನು ಅವ್ರ ಜೊತೆ ಹೋಗ್ತೀನಿ. ಡ್ಯಾಡ್, ನೀವು ಮತ್ತೆ ಯಾವಾಗ ಬರ್ತೀರಾ ಅಂತ ಹೇಳಿಲ್ಲ. ಛೇ, ಇನ್ನೂ ಮಾತಾಡಬೇಕು ಅನ್ನೋಷ್ಟರಲ್ಲಿ ಡ್ಯಾಡ್ ಫೋನ್ ಕಟ್ ಮಾಡಿಬಿಟ್ರು. ಏನು ಹೇಳಿದ್ರು ನಿಮ್ಮ ಡ್ಯಾಡ್? ಡ್ಯಾಡ್ ಹೇಳಿದ್ರು ನಿಮ್ಮ ಜೊತೆ ಹೋಗೋದಕ್ಕೆ. ಸರಿ, ಮತ್ತೆ ಹೊರಡಿ. ಒಂದು ನಿಮಿಷ ರೀ, ಚಕ್ರಿಗೆ ಹೇಳ್ತೀನಿ. ಚಕ್ರಿ, ನಾನು ಹೇಳ್ತೀನಿ, ಟೈಮ್ ಆಗುತ್ತೆ, ಹೊರಡಮ್ಮ. ಇಲ್ಲ ಅಜ್ಜಿ, ನಾನು ಇವ್ರಿಗೆ ಚಕ್ರಿನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ಒಂದು ನಿಮಿಷ ರೀ. ಚಕ್ರಿ, ಚಕ್ರಿ. ಅರ್ಪಿತವ್ರೆ, ಆದಷ್ಟು ಬೇಗ ಜಾಸ್ಮಿನ್ ಕರ್ಕೊಂಡು ಇಲ್ಲಿಂದ ಹೊರಡಿ. ಆಮೇಲೆ ಅವನೇನಾದ್ರು ನಿಮ್ಮನ್ನು ನೋಡಿದ್ರೆ ಅನುಮಾನ ಪಡ್ತಾನೆ. ನಾವು ಅಂದ್ಕೊಂಡಿದ್ದ ಕೆಲಸ ಏನೂ ಆಗಲ್ಲ ಅಷ್ಟೇ. ಜಾಸ್ಮಿನ್ ಬಾಮ್ಮ, ಟೈಮ್ ಆಗುತ್ತೆ. ಹೌದು ಜಾಸ್ಮಿನ್, ಟೈಮ್ ಆಗ್ತಿದೆ. ಇನ್ನೊಂದ್ಸಲ ಮೀಟ್ ಮಾಡಿದ್ರಾಯ್ತು. ಬಾ. ಸಾರಿ ಅರ್ಪಿತಾ ಅವರೇ, ಅವ್ರು ಇಷ್ಟೊತ್ತು ಇಲ್ಲೇ ಇದ್ರು, ಆದ್ರೆ ಈಗ ಎಲ್ಲೋದ್ರೂ ಗೊತ್ತಾಗ್ತಿಲ್ಲ. ಇಟ್ಸ್ ಓಕೆ. ಇನ್ನೊಂದ್ಸಲ ಚಕ್ರಿಯವ್ರನ್ನ ಮೀಟ್ ಮಾಡೋಕ್ಕೆ ಅಂತಲೇ ಬರ್ತೀನಿ. ಈಗ ಟೈಮ್ ಆಗ್ತಿದೆ, ಹೊರಡೋಣವಾ? ಸರಿ ಬನ್ನಿ. ಅಜ್ಜಿ ಹೋಗೆ. ಎಲ್ಲಪ್ಪ ಹೋಗಿದೆ? ಜಾಸ್ಮಿನ್ ನಿನ್ಗೋಸ್ಕರ ಹುಡುಕಾಡ್ತಿದ್ಲು. ಪೆಟ್ರೋಲ್ ಖಾಲಿ ಆಗಿತ್ತು, ಹಾಕ್ಸ್ಕೊಂಡು ಬರೋಣ ಅಂತ ಹೋಗಿದ್ದೆ. ಹೌದಾ? ಹೌದು. ಸರಿ ನಡಿಯಪ್ಪ. ನನ್ನ ನೀನು ಗೆಲ್ಲಲಾರೆ, ತಿಳಿದು ತಿಳಿದು ಛಲವೇತಕ್ಕೆ, ಎಲ್ಲರೆದುರು ಮಾನ ಹೋಗಿ ಕಡೆಗೆ ಮನೆಗೆ ಓಡುವೆ, ನನ್ನಂತ ಗಂಡಿಂದ ಸೋಲೋಕೆ ಆಸೆಯ ನಿನಗೆ. ತುಂಬ ಚೆನ್ನಾಗಿ ಆಡಿದಾರಲ್ಲ ಅಣ್ಣವರು. ತುಂಬಾ ಚೆನ್ನಾಗಿ ಆಡಿದ್ದಾರೆ. ಮನೆ ಈ ಕಡೆ, ಅಲ್ಲಿ ಗೊತ್ತಿದೆ. ಈ ಭೈರವಿ
ಅದೇ ಈ ಭೈರವಿ ರಾಗದಲ್ಲಿ ಯಾವುದಾದ್ರೂ ಹಾಡು ಗೊತ್ತಿದ್ರೆ ಹೇಳ್ತೀರಾ? ನನಗೆ ಭೈರವಿ ರಾಗದಲ್ಲಿರೋ ಹಾಡುಗಳು ಅಂದರೆ ತುಂಬ ಇಷ್ಟ. ನನಗೆ ಭೈರವೇನು ಗೊತ್ತಿಲ್ಲ, ರುದ್ರ ತಾಂಡವನೂ ಗೊತ್ತಿಲ್ಲ. ಅಯ್ಯೋ 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 ಅಯ್ಯೋ, ಗೊತ್ತಿಲ್ಲ ಅಂತಂದರೆ ಗೊತ್ತಿಲ್ಲ ಅಂತ ಹೇಳಿ, ಅದಕ್ಕೆ ಯಾಕೆ ಈ ಥರ ಮುಖ ಸಿಂಡ್ರಿಸ್ಕೊಂಡು ಬೇಜಾರು ಮಾಡ್ಕೊತೀರಾ? ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ತಲವೇತಕ್ಕೆ. ನಿಮ್ಗೇನಾದರೂ ಭೈರವಿ ಬರ್ತಿರೋದು ಗೊತ್ತಾಗೋಯ್ತಾ? ಪ್ಲೀಸ್ ನಿರೋಷ, ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ಆದಿತ್ಯನ ಈ ಮನೆ ವಾಪಸ್ ಕರ್ಕೊಂಬರೋದಕ್ಕೆ ಯಾರೂ ಒಪ್ಕೊಳ್ತಾ ಇಲ್ಲ. ಅರ್ಥ ಮಾಡ್ಕೊ. ಕ್ಷಮಿಸಿ ಆಂಟಿ, ನಾನು ಮದುವೆ ಆಗೋಕ್ಕಾಗಲ್ಲ. ನಿರೋಷ ಪ್ಲೀಸ್ ಕಣೆ, ನನಗೆ ಸ್ವಲ್ಪ ಟೈಮ್ ಕೊಡು. ಎಲ್ಲರನ್ನ ನಾನು ಕನ್ವಿನ್ಸ್ ಮಾಡ್ತೀನಿ. ದಯವಿಟ್ಟು ಆರ್ಯ ಮತ್ತು ಸ್ವಾತಿ ಮದುವೆ ಆಗೋದಕ್ಕೆ ಬಿಟ್ಬಿಡು. ಆಂಟಿ ಏನು ಮಾತು ಅಂತ ಆಡ್ತಾ ಇದ್ದೀರಾ ಆಂಟಿ? ಆರ್ಯ ಆದಿಗಿಂತ ಮೊದಲು ಮದುವೆ ಆದರೆ ಆದಿಗೆ ಸಿಗ್ಬೇಕಾಗಿರೋ ಗೌರವ ಮರ್ಯಾದೆ ಎಲ್ಲ ಆರ್ಯಂಗೆ ಸಿಕ್ಕಂಗಾಗಲ್ವಾ? ನೀವು ಆದಿನ ಮೊದಲು ಮದುವೆ ಮಾಡಿದ್ರೆ ಸಮಾಜದಲ್ಲಿ ಜನ ಏನಂತ ಮಾತಾಡ್ಕೋತಾರೆ? ಆದಿ ಕೋಪಿಷ್ಟ, ಅವನು ತುಂಬ ಕೆಟ್ಟವನು, ಪುಂಡ, ಪೋಖ್ರಿ, ಇಲ್ದಿರೋ ಅಪ್ವಾದನ್ನೆಲ್ಲ ಅವ್ರ ಮೇಲೆ ಹೊರಿಸ್ತಾರ ಆಂಟಿ. ನಾಳೆ ನಾನು ಅವನ್ನ ಮದುವೆ ಆಗೋಳು. ಸಮಾಜದಲ್ಲಿ ನಾನು ಹೇಗೆ ತಲೆ ಎತ್ಕೊಂಡು ಓಡಾಡಲಿ ಹೇಳಿ? ಇದ್ರ ಬಗ್ಗೆ ಸ್ವಲ್ಪನಾದರೂ ಯೋಚನೆ ಮಾಡಿದ್ದೀರಾ? ಅಷ್ಟೇ ಅಲ್ಲ ಆಂಟಿ, ನೀವು ಆದಿಗೆ ಕೊಡಬೇಕಾಗಿರೋ ಗೌರವ ಮರ್ಯಾದೆನೆಲ್ಲ ಆರ್ಯಂಗೆ ಕೊಡ್ತಾ ಇದ್ದೀರಾ. ಹೀಗಾದರೆ ಈ ಮನೆಯಲ್ಲಿ ಆದಿ ಸ್ಥಾನ ಎಲ್ಲಿರುತ್ತೆ ಗೊತ್ತಾ? ಇದು ನನ್ನ ಹಕ್ಕಲ್ಲ ಆಂಟಿ, ಆದಿ ಹಕ್ಕು. ಅದಕ್ಕೆ ಹೇಳ್ತಾ ಇರೋದು, ನಾನು ಆದಿ ಹೆಂಡತಿಯಾಗಿ ಈ ಮನೆಗೆ ಬರಬೇಕು ಅಂದರೆ ನನಗೊಂದು ಅಸ್ತಿತ್ವ ಬೇಡ ಆಂಟಿ. ನಿರೋಷ ಪ್ಲೀಸ್ ಕಣೆ, ಈಗ ನಾನು ಹೆಲ್ಪ್ಲೆಸ್ ಆಗಿದ್ದೀನಿ. ದಯವಿಟ್ಟು ನೀನು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊ ಸ್ವಲ್ಪ. ಅರ್ಥ ಮಾಡ್ಕೋಬೇಕಾಗಿರೋದು ನಾನಲ್ಲ ಆಂಟಿ, ನೀವು. ಆದಿ ನನ್ನನ್ನು ನಂಬಿಸಿ ಹಸೆ ಮನೆ ಮೇಲೆ ಕೂರಿಸಿ ತಾಳಿ ಕಟ್ಟದೆ ಅವಮಾನ ಮಾಡಿ ಬಿಟ್ಟು ಹೋದ. ಆದರೂ ನಾನು ಅದನ್ನೆಲ್ಲ ಮರೆತು ಮತ್ತೆ ಮದುವೆ ಆಗೋಕ್ಕೆ ಒಪ್ಕೊಂಡಿದ್ದೀನಿ ಅಂದರೆ ಅವನ ಮೇಲಿರೋ ಪ್ರೀತಿಗಂತೂ ಖಂಡಿತ ಅಲ್ಲ ಆಂಟಿ, ನಿಮ್ಮ ಮಾತಿನ ಮೇಲಿರೋ ನನ್ನ ಗೌರವಕ್ಕೆ. ನೀವು ನನಗೆ ನ್ಯಾಯ ಕೊಡಿಸ್ತೀರಾ, ಈ ಸಮಾಜದಲ್ಲಿ ನನಗೊಳ್ಳೆ ಸ್ಥಾನಮಾನ ಕೊಡಿಸ್ತೀರಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆಂಟಿ. ಈಗ ನೀವೇ ಹೀಗೆ ಕೈ ಚೆಲ್ಲಿ ಕೂತ್ರೆ ನಾನು ಏನು ಮಾಡಲಿ? ನಾಳೆ ಆ ದಿನ ನಾನು ಮದುವೆ ಆಗಿ ಈ ಸಮಾಜನ ಎದುರಿಸ್ಬೇಕಾಗಿರೋಳು ನಾನು ಆಂಟಿ. ಈಗಲೇ ನೀವು ನಿಮ್ಮ ಹಿರಿ ಮಗ ಆಗಿರೋ ಆದಿತ್ಯನ್ಗೆ ಈ ಮನೆಯಲ್ಲಿ ಅಣ್ಣನ ಸ್ಥಾನ ಒದಗಿಸದೆ ಹೋದ್ರೆ, ಅವನಿಗೆ ಒಂದು ಅಸ್ತಿತ್ವ ಸಿಗದೆ ಹೋದ್ರೆ ಅವನನ್ನ ಯಾಕೆ ಮದುವೆ ಆಗು ಅಂತ ಹೇಳ್ತಾ ಇದ್ದೀರಾ? ನಾಳೆ ನನ್ನ ಸಂಸಾರ ಬೀದಿಗೆ ಬೀಳಲಿ, ನಾನು ಬೀದಿಲಿ ಸಂಸಾರ ಮಾಡಲಿ ಅಂತನಾ? ನೀವು ಹೇಳಿದ ತಕ್ಷಣ ನಾನು ಆ ದಿನ ಮದುವೆ ಆಗೋದಕ್ಕೆ ಒಪ್ಕೊಂಡಿರೋದಕ್ಕೆ ಒಂದು ಕಾರಣ ಇದೆ, ಅದು ಗೊತ್ತಾ ನಿಮಗೆ? ಆ ದಿನ ಮದುವೆ ಮಾಡಿಕೊಂಡ್ರೆ ನನಗೂ ಒಂದು ಒಳ್ಳೆ ಕುಟುಂಬ ಸಿಗುತ್ತೆ. ಆ ಒಳ್ಳೆ ಕುಟುಂಬದಲ್ಲಿ ನಿಮ್ಮಂಥ ಅತ್ತೆ ಮಾವ ಸಿಗ್ತಾರೆ ಅಂತ. ಆದರೆ ನೀವು ನೋಡಿದ್ರೆ ಆರ್ಯನಿಗೆ ಒಳ್ಳೆ ಮಗ ಅಂತ, ದೊಡ್ಡ ಮಗ ಅಂತ ಪಟ್ಟ ಕಟ್ಟಿ ನಮ್ಮನ್ನು ನಾಳೆ ಮನೆಯಿಂದ ಹೊರಗಡೆ ಇಡೋ ಕೆಲಸ ಮಾಡಿದ್ರೆ ಆ ದಿನ ಮದುವೆ ಆಗಿ ಏನು ಪ್ರಯೋಜನ ಆಂಟಿ? ನೋಡಿ ಆಂಟಿ, ನಿಮ್ಮ ಮನಸ್ಸಿಗೆ ನೋವು ಮಾಡಬೇಕು ಅಂತಾಗಲಿ ಅಥವಾ ನಿಮ್ಮ ಈ ಅಸಹಾಯಕ ಪರಿಸ್ಥಿತಿನ ಇಟ್ಕೊಂಡು ನಿಮಗೆ ತೊಂದರೆ ಕೊಡಬೇಕು ಅಂತಾಗಲಿ ನಾನು ಈ ಮಾತನ್ನು ಹೇಳ್ತಿಲ್ಲ. ನಿಮಗೆ ನಿಜವಾಗ್ಲೂ ಆದಿ ಮೇಲೆ ಪ್ರೀತಿ ಇದ್ದರೆ, ಮಮಕಾರ ಇದ್ದರೆ ಅವನಿಗೆ ಆರ್ಯನ ಅಣ್ಣನ ಸ್ಥಾನ ಕೊಟ್ಟು ತೋರಿಸಿ. ಇಲ್ಲ ಅಂದರೆ ಅವನಿಗೆ ಹೇಗಿದ್ರೂ ಹೊರಗಡೆ ಇದ್ದಾನಲ್ಲ, ಅಲ್ಲೇ ಇರೋದಕ್ಕೆ ಬಿಟ್ಬಿಡಿ, ನನಗೇನು ಅಭ್ಯಂತರ ಇಲ್ಲ. ಜಾಸ್ಮಿನ್, ನಿಮ್ಮ ತಂದೆ RJ ಫ್ಯಾಬ್ರಿಕ್ಸ್ ಅಂತ ಒಂದು ಎಕ್ಸ್ಪೋರ್ಟ್ ಕಂಪ್ನಿನ ಶುರು ಮಾಡ್ತಾರೆ.
ಅದನ್ನು ನೀನೇ ನೋಡ್ಕೋಬೇಕು. ನಮ್ಮ ಡ್ಯಾಡ್ ಹೊಸ ಕಂಪನಿ ಶುರು ಮಾಡ್ತಾ ಇರೋದೇನೋ ಸರಿ, ಜೆ ಅಂದರೆ ಜಾಸ್ಮಿನ್, ಆದರೆ ಈ ಆರ್ ಅಂದರೆ ಏನು? ಆರ್ ಅಂದರೆ ರಂಜಿತ್ ಅಂತ. ರಂಜಿತ್ ಅಂತನಾ? ಇವ್ರ ಹೆಸರು ಯಾಕೆ ಇಡಬೇಕಿತ್ತು? ಈ ರಂಜಿತ್ ಅಂದರೆ ಯಾರು? ನಿಮ್ಮ ತಂದೆ ಈ ಕಂಪ್ನಿನ ಶುರು ಮಾಡ್ತಿರೋದು ಪಾರ್ಟ್ನರ್ಶಿಪ್ಪಲ್ಲಿ. ಚಿದಂಬರಂ ಅನ್ನೋರು ನಿಮ್ಮ ತಂದೆ ಪಾರ್ಟ್ನರ್. ನಿಮ್ಮ ತಂದೆ ಹೇಗೆ ನಿನ್ನ ಹೆಸರನ್ನ ಇಟ್ಟಿದ್ದಾರೋ ಹಾಗೆ ಚಿದಂಬರಂ ಅವರು ಅವರ ಏಕೈಕ ಮಗ ರಂಜಿತ್ ಹೆಸರನ್ನ ಇಟ್ಟಿದ್ದಾರೆ. ನೋಡಿ, ನನ್ನ ಹೆಸರು ಜೊತೆ ಆರ್ ಅಂತ ಸೇರಿಸೋದು ನನಗಿಷ್ಟ ಆಗಲ್ಲ. ಬೇಕಿದ್ರೆ ಸಿ ಅಂತ ಸೇರಿಸಿ, ಅದು ನನಗೆ ತುಂಬ ಇಷ್ಟ. ಸಿ ಅಂದರೆ? ಸಿ ಅಂದರೆ ಚಕ್ರಿ. ಚಕ್ರಿ ಅಂದರೆ ನನ್ನ ಪ್ರಾಣ. ಹೀಸ್ ಮೈ ಸೋಲ್. ನಿನ್ನ ಸೋಲ್ ಆಗಿರೋ ಆ ಚಕ್ರಿನ ಸೈಲೆಂಟಾಗಿ ಸೈಡ್ ಕಳಿಸಿ ಪ್ರಾಣ ಅಂತ ಹೇಳ್ತಿರೋ ಅವನ ಪ್ರಾಣನ ಪರಲೋಕಕ್ಕೆ ಸೇರಿಸೋದೆ ನನ್ನ ಪ್ಲಾನ್. ಅಲ್ಲ, ಎಲ್ಲೋ ಇದ್ದ ನಿರೋಷನ ಮನೆಗೆ ಕರ್ಕೊಂಡು ಬಂದೆ ನೀನು. ಆದರೆ ಇವತ್ತವಳು ನಿನಗೆ ಕಂಡೀಷನ್ ಹಾಕಿ, ನಿನಗೆ ಸಿಕ್ಸ್ ಹಾಕಿ, ನಿನ್ನನ್ನೇ ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸಿದಾಳಲ್ಲ. ಅವಳು ಹೇಳಿದರೆ ತಪ್ಪಿದೆ ಅಂತ ನನಗನ್ನಿಸ್ತಾ ಇಲ್ಲಮ್ಮ. ಅವಳಿಗೆ ಅನ್ಯಾಯ ಆಗಿದೆ, ಅದಕ್ಕೆ ನಾನು ನ್ಯಾಯ ಕೊಡಿಸ್ತಾ ಇದ್ದೀನಿ ಅಷ್ಟೇ. ನನ್ನ ಮಗನಿಂದ ಅವಳಿಗೆ ಮೋಸ ಆಗಿರೋದ್ರಿಂದ ಅದು ಅವನಿಂದನೇ ಸರಿಯಾಗಬೇಕು ಅಮ್ಮ. ನಿರೋಷಗೆ ನಾನು ಹೆಲ್ಪ್ ಮಾಡೋದ್ರಿಂದ ಸೂರ್ಯ ಅವರು ಮತ್ತು ಆರ್ಯ ಅವರು ನನ್ನ ದೂರ ತಳ್ಬೋದು. ವಿಧಿ ಇಲ್ಲ ಅಮ್ಮ, ಅವರಿಬ್ಬರು ಮದುವೆನ ನಾನು ಮಾಡಿಸ್ಲೇಬೇಕು. ಇನ್ಸ್ಪೆಕ್ಟ್ರು ಫೋನ್ ಮಾಡಿದ್ರು. ನಿಂತ್ಕೊಳ್ರಿ ಒಂದು ನಿಮಿಷ, ನಿಂತ್ಕೊಳ್ರಿ ರೀ. ಅದೇ ನಾನು ಜಾಸ್ಮಿನ್ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ವಲ್ಲ ನನ್ನ ಮೇಲೆ ಅಟ್ಯಾಕ್ ಆಗಿದ್ರ ಬಗ್ಗೆ. ಅದಕ್ಕೆ ಶಶಾಂಕ್ ಅವ್ರನ್ನ ವಿಚಾರಣೆ ಮಾಡಬೇಕು, ಮನೇಲಿದ್ದಾರಾ ಅಂತ ಕೇಳಿದ್ರು. ನೀನೇನು ಹೇಳಿದೆ? ದುಬೈಗೆ ಹೋಗಿದ್ದಾರೆ ಅಂತ ಹೇಳಿದೆ. ಕರೆಕ್ಟಾಗಿ ಹೇಳಿದ್ಯಾ? ನಿಂತ್ಕೊಳ್ರಿ. ಮತ್ತೆ ಯಾವಾಗ ಬರ್ತಾರೆ ಕೇಳಿ ತಿಳಿಸಿ ಅಂತ ಹೇಳಿದ್ರು. ಆ ಇನ್ಸ್ಪೆಕ್ಟ್ರಿಗೆ ಹೇಳ್ಬಿಡೋ, ಇನ್ನು ಯಾವತ್ತೂ ಇಲ್ಲಿಗೆ ಬರೋದಿಲ್ಲ, ಇಲ್ಲಿ ಯಾರ ಕೈಗೂ ಸಿಗೋದು ಇಲ್ಲ ಅಂತ ಹೇಳ್ಬಿಡು. ಓ ಹೌದಾ? ಇನ್ನು ಯಾವತ್ತೂ ಇಲ್ಲಿ ಬರೋದೇ ಇಲ್ವಾ? ಚೆನ್ನಾಗಿದೆ, ಈ ವಿಷಯ ನಂಗೆ ಗೊತ್ತಿರಲಿಲ್ಲ ಅಪ್ಪ. ಈಗ ಗೊತ್ತಾಯ್ತಲ್ಲ, ಹೇಳ್ಬಿಡು. ಸರಿ, ಹಾಗೆ ಹೇಳ್ತೀನಿ. ಒಂದು ನಿಮಿಷ, ರಿಂಗ್ ಆಗ್ತಿದೆ. ಹಲೋ ಸರ್, ನಾನು ಚಕ್ರಿ. ಅದೇ ನೀವು ಶಶಾಂಕ್ ಅವರು ದುಬೈಯಿಂದ ಯಾವಾಗ ಬರ್ತಾರೆ ಕೇಳಿ ವಿಚಾರಿಸಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಶಶಾಂಕ್ ಅವ್ರ ಅತ್ತೆ ಶಕುಂತಲಾ ಅವ್ರನ್ನ ವಿಚಾರಿಸ್ದೆ. ಅವ್ರು ಹೇಳೋ ಪ್ರಕಾರ ಶಶಾಂಕ್ ಅವರು ಸದ್ಯಕ್ಕೆ ದುಬೈಯಿಂದ ಬರೋ ಸಾಧ್ಯತೆಗಳೇ ಇಲ್ವಂತೆ. ಹಾಗೇನಿಲ್ಲ ಸರ್, ನೀವೊಂದು ಕೆಲಸ ಮಾಡ್ಬೋದು. ಶಶಾಂಕ್ ಅವ್ರ ಬದಲು ಅವ್ರ ಅತ್ತೆ ಶಕುಂತಲಾ ಅವ್ರನ್ನೇ ವಿಚಾರಣೆ ಮಾಡ್ಬೋದು ನೀವು. ಸರ್, ಅದು ಶಶಾಂಕ್ ಅವರು ಶಕುಂತಲಾ ಅವರು ಗೊತ್ತಿಲ್ಲದೆ ಯಾವ ಕೆಲಸನೂ ಮಾಡೋದೇ ಇಲ್ಲ ಸರ್. ಅದಕ್ಕೆ ಏನು ಸರ್ ಮಾತಾಡ್ಬೇಕು ಅವ್ರ ಹತ್ರ? ಒಂದು ನಿಮಿಷ ಸರ್, ಕೊಡ್ತೀನಿ. ಆಂಟಿ, ಶಕುಂತಲಾ ಆಂಟಿ, ನಿಮ್ಮ ಹತ್ರ ಇನ್ಸ್ಪೆಕ್ಟರ್ ಮಾತಾಡ್ಬೇಕಂತೆ. ಅವ್ರು ಬಾತ್ರೂಮ್ ಇದ್ದಾರೆ ಅಂತ ಹೇಳು. ಸರ್, ಅವ್ರು ಯಾವುದೋ ಅರ್ಜೆಂಟ್ ಕೆಲಸದ ಮೇಲೆ ಬಾತ್ರೂಮ್ ಸೇರ್ಕೊಂಡು ಬಾಗಿಲು ಹಾಕೊಂಡು ಬಿಟ್ಟಿದ್ದಾರೆ. ಅವರು ವಾಪಸ್ ಬಂದ ತಕ್ಷಣ ನಾನೇ ಕಾಲ್ ಮಾಡ್ತೀನಿ ಸರ್. ಓಕೆ ಸರ್, ಬಾಯ್ ಬಾಯ್. ಈ ವಿಷಯದಲ್ಲಿ ಸೂರ್ಯ ಅವ್ರನ್ನ ಒಪ್ಸೋದು ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಇದು ತುಂಬ ಸೂಕ್ಷ್ಮವಾದ ವಿಷಯ. ಇದನ್ನು ಎದುರಿಸೋಕೆ ಚಾಣಾಕ್ಷತೆ ಬೇಕು ಕಡೆ. ನಾಳೆ ರಾಜಕೀಯಕ್ಕೆ ಹೋಗೋಳು ನೀನು. ಈ ಸಮಸ್ಯೆನ ನೀನೇ ಪರಿಹಾರ ಮಾಡ್ಬೋದಲ್ವಾ? ಆಗಲ್ಲ ಅಂತಲೇ ನಾನು ಒದ್ದಾಡ್ತಾ ಇರೋದಮ್ಮ. ಪರಿಹಾರ ನಾನೇ ಮಾಡ್ಕೊಳ್ಳೋ ಹಾಗಿದ್ದಿದ್ರೆ ನಿಮ್ಮ ಹತ್ರ ಯಾಕೆ ನಾನು ಸಲಹೆ ಕೇಳ್ತಾ ಇದ್ದೆ? ಅಲ್ವೇ, ಮನೆ ಸಮಸ್ಯೆನೇ ಪರಿಹಾರ ಮಾಡೋಕ್ಕಾಗಲ್ಲ ನಿನಗೆ. ನಾಳೆ ರಾಜಕೀಯದಲ್ಲಿ ಇದಕ್ಕಿಂತ ದೊಡ್ಡ ದೊಡ್ಡ ಸಮಸ್ಯೆ ಬರುತ್ತೆ. ಅದನ್ನೆಲ್ಲ ಹೇಗೆ ಪರಿಹರಿಸ್ತೀಯ ನೀನು? ಅಮ್ಮ ಪ್ಲೀಸ್ ಅಮ್ಮ, ನಿಮ್ಮ ಹತ್ರ ನನಗೆ ಹೆಲ್ಪ್ ಮಾಡಿ ಅಂತ ನಾನು ಕೇಳಕ್ಕೆ ಬಂದಿದ್ದೀನಿ. ನೀವು ನೋಡಿದ್ರೆ ನನ್ನ ಹಂಗಿಸ್ತಾ ಇದ್ದೀರಲ್ಲ. ನಾನು ನಿನ್ನನ್ನು ಹಂಗಿಸ್ತಾ ಇಲ್ಲ ಕಣೆ. ನಾಳೆ ಬರೋ ಅನಾಹುತಗಳ ಬಗ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇವತ್ತು ಬಂದಿರೋ ಸಮಸ್ಯೆಗಿಂತ ನಾಳೆ ಬರ್ಬೋದಾದ ದೊಡ್ಡ ದೊಡ್ಡ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡುವಂಥ ಸೂಚನೆ ಕೊಡ್ತಾ ಇದ್ದೀನಿ. ಅಮ್ಮ, ಸಂಸಾರ ಬೇರೆ, ರಾಜಕೀಯ ಬೇರೆ. ಇವೆರಡನ್ನ ಒಂದು ಮಾಡಬೇಡಿ. ಸಂಸಾರ ಅನ್ನೋ ಸಾಗರದಲ್ಲಿ ಕಷ್ಟ, ನೋವು, ದುಃಖ ಎಲ್ಲದೂ ಇರುತ್ತೆ.
ಆದರೆ ರಾಜಕೀಯ ಹಾಗಲ್ಲ. ಬುದ್ಧಿವಂತಿಕೆಯಿಂದ ತಂತ್ರಗಳನ್ನ ರೂಪಿಸೋ ಚಾಕಚಕ್ಯತೆ ಇರಬೇಕು. ಅದೇ ಚಾಕಚಕ್ಯತೆ ಸಂಸಾರದಲ್ಲೂ ಇರಬೇಕು ಕಣೆ. ಇಲ್ಲ ಅಂದರೆ ನೀನು ಹೇಳ್ದಾಗೆ ಸಂಸಾರ ಸಾಗರದಲ್ಲಿ ತೇಲ್ತಾ ಇರೋ ದೋಣಿ ಮುಳುಗೋಗುತ್ತೆ. ಅದಕ್ಕೆ ಕಾರಣ ಆ ನಿರೋಷ ಆಗ್ತಾಳೆ. ಅಂದರೆ ನಿರೋಷ ಕೆಟ್ಟೋಳು ಅಂತ ಹೇಳ್ತಾ ಇದ್ದೀರಾ? ನಿರೋಷ ಕೆಟ್ಟವಳು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅವಳು ಹಾಕಿರೋ ಕಂಡೀಷನ್ನು ಈ ಸಂದರ್ಭಕ್ಕೆ ಸೂಕ್ತವಾಗಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಅದು ನನ್ನ ಭಾವನೆ. ಇಟ್ಬಿಟ್ಟೆ ಫೋನು? ತುಂಬ ಹೊತ್ತಾಯ್ತು. ಬೆಳಗ್ಗೆಯಿಂದ ಒಂಥರ ಹೊಟ್ಟೆ ಅಪ್ಸೆಟ್ ಆಗ್ಬಿಟ್ಟಿತ್ತು. ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿದ್ಮೇಲೆ ಜಾಸ್ತಿ ಅಪ್ಸೆಟ್ ಆಯ್ತಾನಲ್ಲ. ಏನು ಹೇಳಿದ್ರು ಇನ್ಸ್ಪೆಕ್ಟ್ರು? ನೀವು ಕೇಳಿಸ್ಕೊಂಡು ತಾನೇ ಬಾತ್ರೂಮ್ ಸೇರ್ಕೊಂಡಿದ್ದು? ಇಲ್ಲಪ್ಪ. ಹೌದಾ? ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಅದೇ ಶಶಾಂಕ್ ಬದ್ದು ಶಕುಂತಲ ಅವ್ರನ್ನ ವಿಚಾರಣೆ ಮಾಡ್ಬೋದಾ ಅಂತ ಕೇಳಿದ್ರು. ಧಾರಾಳವಾಗಿ ಮಾಡಿ ಅಂತ ಹೇಳಿ. ಏನೇನು ನಿನ್ನ ಅವನ ಮುಂದೆ ನನ್ನ ಸಿಕ್ಕಾಕಿಸ್ತಿದ್ಯಾ? ಸಿಕ್ಕಾಕ್ತಿಲ್ಲ ಆಂಟಿ. ನನ್ನ ಶಶಾಂಕ್ ಮಧ್ಯೆ ಇರೋದು ನೀವು ಒಬ್ಬರೇ ತಾನೆ. ನೀವು ಶಶಾಂಕ್ ಜೊತೆ ಸೇರ್ಕೊಂಡಿದ್ರಿ ತಾನೆ. ಆಂಟಿ ನೀವೇನು ಹೆದರ್ಕೋಬೇಡಿ. ಅವ್ರು ಬಂದು ವಿಚಾರಣೆ ಮಾಡ್ತಾರೆ. ಸತ್ಯ ಏನು ಅಂತ ಒಪ್ಕೊಂಡ್ಬಿಟ್ರೆ ಬಿಟ್ಬಿಡ್ತಾರೆ. ಅಕಸ್ಮಾತ್ ನೀವು ನನಗೆ ಗೊತ್ತಿಲ್ಲ ಅದು ಇದು ಅಂತ ನಕ್ರ ಮಾಡಿದ್ರೆ ಕರ್ಕೊಂಡು ಹೋಗಿ ಕೂರಿಸ್ಕೊತಾರೆ. ಏನು ಎದುರಿಸ್ತಿದೆ ನನ್ನನ್ನ? ನಿಮಗೆ ಹೆದರಿಕೆ ನನ್ನ ಜಾಸ್ಮಿನ್ನ ದೂರ ಮಾಡೋದಕ್ಕೆ ನೀವು ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಹಣಕ್ಕೋಸ್ಕರ ಸ್ವಂತ ಮಗಳ ಡೆತ್ ಸರ್ಟಿಫಿಕೇಟ್ ರೆಡಿ ಮಾಡಿದವರು ನೀವು. ಹಣಕ್ಕೋಸ್ಕರ ಯಾರ ಪ್ರಾಣ ತೆಗೆಯೋದಕ್ಕೂ ಹಿಂದೆ ಮುಂದೆ ನೋಡಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಒಬ್ಬರಲ್ಲ ಇಬ್ಬರಲ್ಲ 20 ಜನರನ್ನ ಸಾಯಿಸಿದಂಥ ಕಿಲಾಡಿ ನಿಮ್ಮ ಫ್ಯಾಮಿಲಿಲಿ ಇದ್ದಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಓ, ಎಲ್ಲ ವಿಷಯನೂ ಗೊತ್ತಾ ನಿನಗೆ? ಹಾಗಾದ್ರೆ ಇನ್ನು ಡೀಟೇಲ್ ಆಗಿ ಹೇಳ್ತೀನಿ ಕೇಳಿಸ್. ಇನ್ನು ಮುಂದೆ ನೀನು ಬಾಳಬೇಕು ಬದುಕಬೇಕು ಅನ್ನೋ ಆಸೆ ಇದ್ರೆ ಭೈರವಿಯವರು ಇಲ್ಲಿಗೆ ಬರೋದಕ್ಕೆ ಮುಂಚೆ ಇಲ್ಲಿಂದ ಕಳ್ಚ್ಕೊ. ಇಲ್ಲ ಅಂದ್ರೆ ಅನುಭವಿಸ್ಬೇಕಾಗತ್ತೆ. ಕಷ್ಟ ಅಂದ್ರೆ ಅಂತಿಂತ ಕಷ್ಟ ಅಲ್ಲ. ಇನ್ನೂ ಒಂದು ತುತ್ತು ಅನ್ನಕ್ಕೂ ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡಬೇಕು. ಆ ಸ್ಥಿತಿಗೆ ಬರ್ತೀಯ. ಭೈರವಿ ಅಂದ್ರೆ ಏನೋ ಅನ್ಕೊಂಡಿದ್ಯಾ? ಭದ್ರಕಾಳಿ ಇದ್ದಾಗೆ. ಎದುರಾಳಿ ಬದುಕೋದಕ್ಕೆ ಚಾನ್ಸೇ ಇಲ್ಲ. ಸಾವು ಹತ್ರ ಬಂದಾಗಲೇ ಮನುಷ್ಯ ಈಗ ಆಡೋದು. ಯಾರು ಸಾವು ಹತ್ರ ಬಂದಿದೆ ಅಂತ ಆದಷ್ಟು ಬೇಗ ಗೊತ್ತಾಗುತ್ತೆ. ಏನಂದ್ರೆ ನೀವು ಭೈರವಿ ಬರೋದಕ್ಕಿಂತ ಮುಂಚೆ ಮನೆ ಬಿಡಬೇಕು, ಇಲ್ಲಾಂದ್ರೆ ಅನುಭವಿಸ್ತೀನಿ ಅಂತನಾ? ಅನುಭವಿಸ್ತೀನಿ ಇದ್ದು ಯಾರು ಭೈರವಿ ಅಂತ ನಾನು ನೋಡೇ ಬಿಡ್ತೀನಿ. ನಾನು ಇಷ್ಟು ಹೇಳಿದ ಮೇಲೂ ನನ್ನ ಮಾತನ್ನ ಧಿಕ್ಕರಿಸಿ ಅಂದಮೇಲೆ ನೀನು ಹಣೆ ಬರನ ತಪ್ಪಿಸೋದಕ್ಕೆ ಯಾರಿಂದ ಸಾಧ್ಯನೋ ಅನ್ಬೋದು. ಭೈರವಿ ಬಾ, ಅದೇನೇನು ಆಟ ಆಡ್ತೀಯೋ ನಾನು ನೋಡ್ತೀನಿ. ಹಲೋ, ಹೇಗಿದೆಯಪ್ಪ ಸೂರ್ಯ? ಯಾರು ಮಾತಾಡ್ತಿರೋದು? ಹೆಚ್ಚು ಮಾತು ಬೇಕಾಗಿಲ್ಲ, ಕೇಳಿದಕ್ಕೆ ಮಾತ್ರ ಉತ್ತರ. ಹೇಗಿದ್ಯಾ ಅಂದೆ. ಚೆನ್ನಾಗಿದ್ದೀನಿ. ಚೆನ್ನಾಗಿಲ್ದೆ ಏನು?
ಬ್ರಿಟಿಷವರು ಭಾರತಕ್ಕೆ ಬಂದು ಭಾರತನ ಆಕ್ರಮಿಸ್ಕೊಂಡಂಗೆ ಇನ್ನೊಬ್ಬರ ಹೆಂಡತಿನ ನೀನು ಮದುವೆ ಆಗಿದೆಯಂತೆ, ಚೆನ್ನಾಗೇ ಇರ್ತೀಯ.